ಫ್ಯಾಮಿಲಿ ಸಮೇತ ಅತ್ಯದ್ಭುತವಾದ ಸುಂದರವಾದ ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ಋಷಿಮುನಿಗಳು ತಪಸ್ಸು ಮಾಡಿದಂತಹ ರಾಜಾದಿರಾಜರು ಮೋಕ್ಷಕ್ಕಾಗಿ ಸಂಕಲ್ಪ ಮಾಡಿಕೊಂಡಂತಹ ಅರಣ್ಯ ಮಧ್ಯದಲ್ಲಿ ಗಿಡ ಮರ ಬಳ್ಳಿಗಳಿಂದ ಕೂಡಿದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಾಶಿಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮಹಿಮೆ ಬಗ್ಗೆ, ಈ ಸ್ಥಳದ ಪುರಾಣದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಗಂಡ ಹೆಂಡತಿ ಅನ್ಯೋನ್ಯದಿಂದ ಇರದೇ ಇರುತ್ತವರು, ಸುಮಾರು ವರ್ಷಗಳಿಂದ ವಾಸಿಯಾಗದ ಚರ್ಮ ಕಾಯಿಲೆ ಇರಬಹುದು, ದಾರಿದ್ರ್ಯಕ್ಕೆ ಒಳಗಾದವರು, ಜೀವನ ತುಂಬ ಕಷ್ಟನೇ ತುಂಬಿಕೊಂಡಂತವರು ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಮಾಡಿಕೊಳ್ಳಬಹುದು. ಈ ದುರ್ಗಾ ಪರಮೇಶ್ವರಿ ದೇವಿಯು ನೆಲೆಗೊಂಡಿದ್ದು ಹೇಗೆ, ಕಮಲಾಶಿಲೆ ಎಂಬ ಹೆಸರು ಬರಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಭರತಖಂಡದ ಪುಣ್ಯ ಶಕ್ತಿ ಕ್ಷೇತ್ರಗಳಲ್ಲೊಂದಾದಂತಹ ಶ್ರೀ ಕ್ಷೇತ್ರ ಕಮಲಾಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಲಿಂಗರೂಪಿಣಿಯಾಗಿ ನೆಲೆಸಿ ನಂಬಿದ ಭಕ್ತರನ್ನ ಬೆಂಬಿಡದೆ ಸಲಹುತ್ತಿರುವಂತಹ ವಿಷಯ ಸರ್ವ ವಿದಿತ. ಕುಂದಾಪುರ ತೀರ್ಥಹಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ಸಿದ್ದಾಪುರದಿಂದ 6 ಕಿಲೋಮೀಟರ್ ದೂರದ ಮಲೆನಾಡಿನ ಮೂಲೆಯಲ್ಲಿ ತೆಂಗು ಕಂಗುಗಳ ಮಧ್ಯ ಪವಿತ್ರವಾದ ಪುಣ್ಯಕ್ಷೇತ್ರ ಕಮಲಶಿಲೆಯು ಕಂಗೊಳಿಸುತ್ತಿದೆ. ಕಮಲವು ಶಿಲೆಯಿಂದ ಒಂದಾಗಿ ಕಮಲಶಿಲೆಯಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಕಾರ್ಯದಲ್ಲಿ ನಡೆಯುತ್ತಿದೆ. ಕುಂದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಕಮಲಶಿಲೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುವ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ಭಕ್ತರು ಭಕ್ತಿಯ ಧ್ಯಾನದಿಂದ ಆರಾಧಿಸಿ ಹರಕೆ ಸಲ್ಲಿಸಿ ಭಕ್ತಿಯಿಂದ ಇಲ್ಲಿ ಪೂಜಿಸುತ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇ ಕಮಲಾಶಿಲೆ ದುರ್ಗಾ ಪರಮೇಶ್ವರಿ ದೇವಾಲಯ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಇಂಚಿಂಚಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ, ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಿ ದರ್ಶನ ಮಾಡೋಣ. ಹಾಗೆ ಈ ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಯಾವ್ಯಾವ ರೀತಿ ಪವಾಡಗಳು ನಡೆಯುತ್ತೆ, ಇಲ್ಲಿ ಯಾವ್ಯಾವಾಗ ಅತಿ ಹೆಚ್ಚು ಭಕ್ತಾದಿಗಳು ಸೇರ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ನಿಮಗೂ ತಿಳಿಸುವ ಪ್ರಯತ್ನ ಮಾಡ್ತೀನಿ ಬನ್ನಿ. ಪ್ರಾಕೃತಿಕವಾಗಿ ವಿಶಿಷ್ಟ ಸ್ಥಾನವನ್ನು ಪಡೆದ ತಾಯಿಯು ಪ್ರಕೃತಿಯ ಪ್ರಿಯಳಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾಳೆ. ಸುತ್ತಲೂ ದಟ್ಟವಾದ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಕುಬ್ಜ ನದಿ ಹಾಗೂ ನಾಗತೀರ್ಥಗಳ ಸಂಗಮದಲ್ಲಿ ಪಾತಾಳದಿಂದ ಲಿಂಗ ರೂಪಿಣಿಯಾಗಿ ನೆಲೆ ನಿಂತಿದ್ದಾಳೆ. ಹುಟ್ಟಿದ್ದು ನೀರಿನಲ್ಲಿ, ರೂಪ ಕಲ್ಲು, ಆಭರಣವೇ ಮಣ್ಣು. ಇದರಿಂದ ಈ ತಾಯಿಯ ಅದ್ಭುತ ಶಕ್ತಿ ಎಂಬುದರ ಅರಿವಾಗಿದೆ. ಬ್ರಾಹ್ಮಿ ಶಕ್ತಿಯ ಸಂಕೇತ, ಭಕ್ತಿಯ ಉಗಮ, ಪರಮೇಶ್ವರನ ಮಡದಿ, ಆದಿಶಕ್ತಿ ಪರಮೇಶ್ವರಿಯಾಗಿ ಜಗತ್ತಿಗೆ ಬಂದ ಕಷ್ಟಗಳನ್ನು ಪರಿಹರಿಸಿ ದುರ್ಗೆಯಾಗಿ ಬ್ರಾಹ್ಮಣಿಯ ಶಕ್ತಿ ಐಕ್ಯವಾಗಿದ್ದ ಬ್ರಾಹ್ಮಣಿಯಾಗಿ ಹೀಗೆ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಜಗತ್ತಿನ ಏಕೈಕ ಬ್ರಾಹ್ಮಿ ಕ್ಷೇತ್ರವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಾತ್ಮಕ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿ ಅದ್ಭುತ ಶಕ್ತಿ ಇಲ್ಲಿ ಅಡಗಿದೆ. ಇಂತಹ ಮಹಾಶಕ್ತಿ ಮಾತೆಯ ಮಹಿಮೆಯನ್ನು ವರ್ಣಿಸುವುದು ನನ್ನ ಪಾಲಿನ ಮಹಾಭಾಗ್ಯ. ಹಿಂದೆ ಕೃತಯುಗದಲ್ಲಿ ಶುಪಾರ್ಶ್ವನೆಂಬ ಚಕ್ರವರ್ತಿಯು ತಪಸ್ಸನ್ನಾಚರಿಸಿ ಮೋಕ್ಷ ಹೊಂದುವ ಸಂಕಲ್ಪ ಮಾಡುತ್ತಾನೆ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಇರುವಾಗ ಶಿವ ಪ್ರೇರಣೆಯಾಗಿ ಈ ಕ್ಷೇತ್ರದ ಕಮಲಶಿಲೆಗೆ ಬರುತ್ತಾರೆ. ಇಲ್ಲಿ ಹುಡುಕುತ್ತಿರುವಾಗ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಗಿಡ ಮರ ಬಳ್ಳಿಗಳಿಂದ ಕೂಡಿರುವಂತಹ ಈ ಗುಹೆಯನ್ನು ನೋಡುತ್ತಾನೆ. ದೇವತೆಗಳಿಂದ ನಿರ್ಮಿತವಾಗಿ ರಕ್ಷಿಸಲ್ಪಟ್ಟ ಈ ಗುಹೆಯನ್ನು ಸಮೀಕರಣ ಮಾಡಿ ತಪಸ್ಸಿಗೆ ಯೋಗ್ಯವಾದ ತಾಣವನ್ನಾಗಿ ಮಾರ್ಪಡಿಸುತ್ತಾನೆ. ಹೀಗೆ ಶುಪಾರ್ಶ್ವ ರಾಜನಿಂದ ಈ ಗುಹೆಗೆ ಲೋಕಕ್ಕೆ ಪರಿಚಯವಾದುದರಿಂದ ಶುಪಾರ್ಶ್ವ ಗುಹೆ ಎಂಬ ಹೆಸರು ಪ್ರಖ್ಯಾತವಾಯಿತು. ರಾಜನ ಅಗಾಧ ಭಕ್ತಿಗೆ ಮೆಚ್ಚಿ ಶಿವನು ಅವನ ತಪಸ್ಸಿಗೆ ಯಾರಿಂದಲೂ ಯಾವುದೇ ತೊಂದರೆ ಬಾರದಂತೆ ನೋಡಿಕೊಳ್ಳಲು ತನ್ನ ಗಣದಲ್ಲಿ ಒಬ್ಬನಾದ ಭೈರವನಿಗೆ ಅಪ್ಪಣೆ ಮಾಡುತ್ತಾನೆ. ಶಿವಾಜ್ಞೆಯಂತೆ ಗುಹಾದ್ವಾರದಲ್ಲಿ ಭೈರವನು ಬಂದು ಗುಹೆಯಲ್ಲಿ ತಪಸ್ಸನ್ನು ಆಚರಿಸುವವರಿಗೆ ರಕ್ಷಕನಾಗಿ ನಿಲ್ಲುತ್ತಾನೆ. ಮಹಾದೇವನು ಭೈರವನಿಗೆ, ನೀನು ಇಂದಿನಿಂದ ಇಲ್ಲಿಯೇ ನೆಲೆಸಿ ನಿಂತು ತಪಸ್ಸನ್ನು ಆಚರಿಸುವ ಋಷಿಗಳಿಗೆ ರಕ್ಷಕನಾಗಿ ಅವರ ತಪಸ್ಸಿಗೆ ಕಾರಣಿಕನಾಗಿ ಸಿದ್ದೇಶ್ವರನಾಗು ಎಂಬ ಅಪ್ಪಣೆ ಮಾಡಿ ಸುಪಾರ್ಶ್ವ ರಾಜನ ಎದುರಲ್ಲೇ ಮಾಯವಾಗುತ್ತಾರೆ. ಸುಪಾರ್ಶ್ವ ರಾಜನು ಅನೇಕ ವರ್ಷಗಳಿಂದ ಗುಹೆಯಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ಶಿವ ಸಾಯುಜ್ಯ ಹೊಂದುತ್ತಾನೆ. ಮುಂದೆ ಅನೇಕ ಮಹಾರಾಜರ ಋಷಿಮುನಿಗಳು ಅಷ್ಟಾಂಗ ಯೋಗ ನಿರತರಾಗಿ ಶಾಂತ ಮತ್ತು ನಿರ್ಮಲ ಮನಸ್ಸಿನಿಂದ ಇಲ್ಲಿ ತಪಸ್ಸನ್ನಾಚರಿಸಿ ಮೋಕ್ಷ ಹೊಂದುತ್ತಾರೆ. ಈಗಲೂ ಕೂಡ ಈ ಪವಿತ್ರ ಗುಹೆಯಲ್ಲಿ ಮಹಾತ್ಮರು ಅಂತರ್ಧರಾಗಿ ತಪೋ ನಿರತರಾಗಿದ್ದಾರೆ ಎಂದು ಪ್ರತೀತಿ ಕೂಡ ಇದೆ. ಕಾಳಿ, ಲಕ್ಷ್ಮಿ, ಸರಸ್ವತಿ ಎಂಬ
ಶಕ್ತಿ ಸ್ವರೂಪಿಣಿಯಾದ ಆದಿಶಕ್ತಿಯ ಉದ್ಭವಲಿಂಗಗಳು ಎಂದು ಊಹಿಸಲಾಗಿದೆ. ಇಲ್ಲಿಯೇ ಕೆಳಗಿಳಿದಾಗ ಗಂಗೆ ಗೌರಿ ಯಾರೆಂಬ ಜೋಡಿ ಕೆರೆಗಳು ಮುಂದೆ ಸಾಗಿದರೆ ನಾಗನ ಸನ್ನಿಧಿ ಇದೆ. ನಾಗಾರ್ಜುನನು ತಪಸ್ಸು ಮಾಡಿದ ಸ್ಥಳವಾಗಿದ್ದು ಇಲ್ಲಿಂದ ನಾಗತೀರ್ಥವು ಅಂತರ್ಗಾಮಿಯಾಗಿ ಹರಿಯುತ್ತಿದೆ. ಈ ನಾಗತೀರ್ಥವು ಮುಂದೆ ಕುಬ್ಜೆಯಲ್ಲಿ ಸಂಗಮವಾಗುತ್ತದೆ. ಕುಬ್ಜ ತೀರ್ಥದ ಸಂಗಮವಾಗಿರುವ ರೈಕ್ವ ಮಹರ್ಷಿಗಳ ಆಶ್ರಮದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಲಿಂಗ ರೂಪದಲ್ಲಿ ಪಾತಾಳದಿಂದ ಆವಿರ್ಭವಿಸಿದ್ದಾಳೆ. ಗುಹೆಯ ಮೇಲ್ಗಡೆ ದೇವರ ಹುಲಿಗಳಿಗೆ ಚಳಿ ನಿವೃತ್ತಿ ಬೆಂಕಿ ಹಾಕುವ ಸಂಪ್ರದಾಯ ಕೂಡ ಇದೆ. ಹುಲಿ ಚಾವಡಿ ಎಂಬ ಕಟ್ಟಡವಿರುತ್ತದೆ. ದೇವಿಯ ಸಾನ್ನಿಧ್ಯದಿಂದಲೂ ಋಷಿಮುನಿಗಳ ತಪಸ್ಸಿನ ಪ್ರಭಾವದಿಂದಲೂ ಸುಪರ್ಶ್ವ ಗುಹೆಯ ಪರಮ ಪವಿತ್ರವಾಗಿದೆ. ಆದಿಶೇಷನು ತಪಸ್ಸು ಮಾಡಿದ ಗುಹೆಯಾಗಿದ್ದರಿಂದ ಇದಕ್ಕೆ ಆದಿಸ್ಥಳ ಗುಹಾಲಯ ಎಂದು ಕೂಡ ಕರೆಯುತ್ತಾರೆ. ಹಿಂದೆ ಕೈಲಾಸ ಪರ್ವತದ ಶಿಖರದಲ್ಲಿ ಸಿದ್ಧ ಗಂಧರ್ವರಿಂದ ಸೇವಿಸಲ್ಪಡುವಂತಹ ವಜ್ರ ವೈಢೂರ್ಯಗಳಿಂದ ಕೂಡಿದ ಶಿವಭಕ್ತ ಸಮೂಹದಿಂದ ಆರಾಧಿಸಲ್ಪಡುವಂತಹ ಮಹೇಶ್ವರನು ಸತಿ ಪಾರ್ವತಿಯೊಂದಿಗೆ ನವರತ್ನ ಖಚಿತ ಪೀಠದಲ್ಲಿ ಆಸೀನರಾಗಿದ್ದನು. ಇಲ್ಲಿ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಪದ್ಧತಿಯಂತೆ ನಾಟ್ಯಕೋವಿಯಾದ ಪಿಂಗಲೆ ಎಂಬ ವೇಶ್ಯೆಯಿಂದ ನರ್ತನ ಸೇವೆ ನಡೆಯುತ್ತಿತ್ತು. ಇದರಿಂದ ಶಿವಪಾರ್ವತಿಯು ಸಂತೋಷ ಪಡುತ್ತಿದ್ದರು. ಒಂದು ದಿನ ಪಿಂಗಲೆಯು ತನ್ನ ದೇಹ ಸೌಂದರ್ಯದಿಂದ ಗರ್ವಿತಳಾಗಿ ರೂಪಮದದಿಂದ ನಾಟ್ಯವನ್ನು ಮಾಡುವುದಿಲ್ಲ. ಆಗ ಕ್ರೋಧಗೊಂಡ ಪಾರ್ವತಿಯು ಪಿಂಗಲೆಗೆ ಸರ್ವಲೋಕವೇ ಅಸಹ್ಯ ಪಡುವಂತೆ ಅಂಕುಡೊಂಕಿನ ಗೂನು ಬೆನ್ನಿನ ಕುಬ್ಜೆಯಾಗು, ರೂಪಮದದಿಂದ ಗರ್ವಿತಳಾದ ನಿನಗೆ ಇದೇ ಶಾಪ ಎಂದು ಶಾಪಿಸುತ್ತಾಳೆ. ಶಾಸ್ತ್ರಗಸ್ತಳಾದ ಪಿಂಗಲೆಯು ತಕ್ಷಣವೇ ಸುಂದರವಾದ ದೇಹದಿಂದ ಬಿಡಲ್ಪಟ್ಟು ಕುಬ್ಜೆಯಾಗುತ್ತಾಳೆ. ತನ್ನ ತಪ್ಪಿನ ಅರಿವಾಗಿ ದೇವಿಯನ್ನು ಪರಿಪರಿಯಾಗಿ ಶಾಪ ವಿಮೋಚನೆಗಾಗಿ ಬೇಡಿಕೊಳ್ಳುತ್ತಾಳೆ. ಕುಬ್ಜೆಯ ಮೊರೆಗೆ ಪ್ರಸನ್ನಳಾದ ಪಾರ್ವತಿಯು ಈ ರೀತಿ ಅಭಯವನ್ನು ನೀಡುತ್ತಾಳೆ. ನಾನು ಭೂಲೋಕದಲ್ಲಿ ಕಂಟಕವಾಗಿರುವ ಕರಾಟಾಸುರರ ಸಂಹಾರಕ್ಕಾಗಿ ಹೋಗುತ್ತೇನೆ. ಅಲ್ಲಿ ಸಹ್ಯ ಪರ್ವತದ ಬಳಿ ಇರುವಂತಹ ಮನೋಹರವಾದ ರೈಕ್ವ ಮಹಾಮುನಿಷಿಗಳ ಆಶ್ರಮ ಮುಂಭಾಗದಲ್ಲಿ ಬರುವ ಶ್ರಾವಣ ಮಾಸದ ಕೃಷ್ಣ ನವಮಿ ಶುಕ್ರವಾರದಂದು ಪಾತಾಳದಿಂದ ಲಿಂಗರೂಪಿಯಾಗಿ ಅವತರಿಸುತ್ತೇನೆ. ಸದಾಶಿವನ ಆಜ್ಞೆಯಂತೆ ಆ ಪುಣ್ಯಾಶ್ರಮ ಮತ್ತು ಪವಿತ್ರವಾದ ಸ್ಥಳದಲ್ಲಿ ಕಮಲಾಶಿಲಾ ರೂಪ ಲಿಂಗೆಯಾಗಿ ಆವಿರ್ಭವಿಸಿ ಭಕ್ತರ ಭಕ್ತಿಗೆ ಮೆಚ್ಚಿ ಭಕ್ತಾಭಿಷ್ಟ ಪ್ರದಾಯಿನಿಯಾಗಿ ಮುಂದೆ ಆ ಕ್ಷೇತ್ರವು ಕಮಲಾಶಿಲೆ ಎಂದು ಪ್ರತ್ಯೇಕವಾಗುತ್ತದೆ. ನೀನು ಭೂಲೋಕಕ್ಕೆ ಹೋಗಿ ರೈಕ್ವಾಶ್ರಮ ಬಳಿ ಇರುವ ಸುಪಾರ್ಶ್ವ ಗುಹೆಯಿಂದ ಹೊರಡುವ ನಾಗತೀರ್ಥ ಸಮೀಪ ಆಶ್ರಮ ರಚಿಸಿಕೊಂಡು ತನ್ನ ಅನುಗ್ರಹಕ್ಕಾಗಿ ತಪಸ್ಸನ್ನು ಮಾಡು. ನಿನ್ನ ತಪಸ್ಸಿಗೆ ಮೆಚ್ಚಿ ಮುಂದೆ ಶಾಪಕ್ಕೆ ಮೋಕ್ಷವನ್ನು ಕರುಣಿಸುತ್ತೇನೆ ಎಂಬುದಾಗಿ ಅಪ್ಪಣೆ ಕೊಡಿಸುತ್ತಾಳೆ. ಪಾರ್ವತಿಯ ಆಜ್ಞೆಯಂತೆ ಭೂಲೋಕಕ್ಕೆ ಬಂದು ಪಿಂಗಲೆಯು ರೈಕ್ವಾಶ್ರಮದ ಬಳಿ ಇರುವ ನಾಗತೀರ್ಥದ ಸಮೀಪ ಆಶ್ರಮ ರಚಿಸಿಕೊಂಡು ಅಂಬಿಕೆಯ ದರ್ಶನಕ್ಕಾಗಿ ಅಪೇಕ್ಷಿಸುತ್ತಾ ಮಹತ್ತಾದ ತಪಸ್ಸನ್ನು ಮಾಡಿದಳು. ರೈಕ್ವ ಮಹಾಮುನಿಷಿಗಳು ಮಹಾ ದಿವ್ಯ ಜ್ಞಾನಿಯಾದ ಮಹರ್ಷಿಗಳಾಗಿರುತ್ತಾರೆ. ಇವರು ಇಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ಸಿದ್ಧಿ ಪಡೆದು ಮೋಕ್ಷ ಹೊಂದಿದ ಮುನಿಪುಂಗವರಾಗಿರುತ್ತಾರೆ. ಇವರ ತಪೋಬಲದಿಂದ ಕಮಲಶಿಲೆಯು ಇಂದು ಪುಣ್ಯ ಭೂಮಿಯಾಗಿದೆ. ರೈಕ್ವ ಮಹಾಮುನಿಷಿಗಳ ಅಭಿಷ್ಟೆಯಂತೆ ಕುಬ್ಜೆಯಲ್ಲಿ ತಪಸ್ಸಿನ ಸಂತುಷ್ಟಳಾಗಿ ಹಿಂದೆ ಹೇಳಿದಂತೆ ಪಾತಾಳದಿಂದ ಲಿಂಗರೂಪಿಯಾಗಿ ಪ್ರತ್ಯಕ್ಷಳಾದ ಪಾರ್ವತಿಯು ಈ ರೀತಿ ಶಾಪಕ್ಕೆ ವಿಮೋಚನ ದಾರಿಯನ್ನು ತೋರಿಸುತ್ತಾಳೆ. ಪಿಂಗಲೆಯೇ, ನಿನ್ನ ತಪಸ್ಸಿಗೆ ಮೆಚ್ಚಿರುತ್ತೇನೆ. ನೀನು ಈಗ ಮಧುರೆಗೆ ಹೋಗು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕಂಸನ ವಧೆಗಾಗಿ ಬರುತ್ತಾನೆ. ನೀನು ಮಧುರೆಯಲ್ಲಿ ಮನೆ ಮಾಡಿಕೊಂಡು ಕೃಷ್ಣನ ದರ್ಶನಕ್ಕಾಗಿ ಕಾದಿರು. ಶ್ರೀಕೃಷ್ಣನು ದರ್ಶನ ಆಲಿಂಗನದಿಂದ ನಿನ್ನ ಕುಬ್ಜತನವು ನಿವಾರಣೆಯಾಗುತ್ತದೆ. ಮೊದಲಿನ ರೂಪದಿಂದ ಹೊಂದಿ ಕೈಲಾಸವನ್ನು ಸೇರುತ್ತೀಯೆ. ನೀನು ತಪಸ್ಸು ಮಾಡಿದ ಈ ಪ್ರದೇಶದಲ್ಲಿರುವ ಸಹ್ಯ ಪರ್ವತದಲ್ಲಿ ಹುಟ್ಟು ಪಶ್ಚಿಮಾಂಬುದಿಯನ್ನು ಸೇರುವ ಈ ನದಿಯು ಕುಬ್ಜ ನದಿಯಾಗಲಿ. ಈ ಚಂದ್ರಾರ್ಕವಾಗಿ ನಿನ್ನ ಹೆಸರು ಬೆಳಗಲಿ. ನಿನ್ನ ಕೊರತೆಯಂತೆ ವರ್ಷಕ್ಕೊಮ್ಮೆ ನಿನಗಾಗಿ ಹುಟ್ಟಿ ಬಂದು ನನ್ನನ್ನು ಸ್ನಾನ ಮಾಡಿಸುವ ಪುಣ್ಯ ಅವಕಾಶವನ್ನು ನಿನಗೆ ಕರುಣಿಸಿದ್ದೇನೆ. ಯಾರು ಈ ನದಿಯಲ್ಲಿ ಸ್ನಾನ ಮಾಡಿ ನನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರಿಗೆ ಸಕಲ ವಿಧವಾದ ಸಂಪತ್ತನ್ನು ದೊರೆಸುವಂತೆ ಮಾಡುತ್ತೇನೆ. ಶರತ್ಕಾಲದಲ್ಲಿ ವಿಶೇಷವಾದ ಹೋಮ ಹವನಗಳ ಸುಹಾಸಿನಿ ಬ್ರಾಹ್ಮಣ ಸಂಪರ್ಪಣೆ ಭಕ್ಷ್ಯ ಭೋಜನಾದಿ ನೈವೇದ್ಯಗಳಿಂದ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಸಂಪೂರ್ಣ ಅನುಗ್ರಹವನ್ನು ನಾನು ನೀಡುತ್ತೇನೆ. ಭರತಖಂಡದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಈ ಕ್ಷೇತ್ರ ಕಮಲಶಿಲೆಯಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಲಿಂಗರೂಪಿಣಿಯಾಗಿ ನೆಲೆಸಿ ನಂಬಿದ ಭಕ್ತರನ್ನು ಬೆಂಬಿಡದೆ ಸಲಹುತ್ತಿರುವಂತಹ ವಿಷಯ ಸರ್ವವಿದಿತವಾಗಿದೆ. ಕುಂದಾಪುರ ತೀರ್ಥಹಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ಸಿದ್ದಾಪುರದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಮಲೆನಾಡಿನ ಮೂಲೆಯಲ್ಲಿ ತೆಂಗು ಕಂಗಳ ಮಧ್ಯೆ ಪವಿತ್ರವಾದ ಪುಣ್ಯಕ್ಷೇತ್ರ ಕಮಲಶಿಲೆಯು ಕಂಗೊಳಿಸುತ್ತಿದೆ. ಕಮಲವು ಶಿಲೆಯಿಂದ ಒಂದಾಗಿ ಕಮಲಶಿಲೆಯಾಗಿ ದೃಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಕಾರ್ಯ ಇಲ್ಲಿ ನಡೆಯುತ್ತಿದೆ.
ಕುಂದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶವಾದಂತಹ ಕಮಲಶಿಲೆಯಲ್ಲಿ ಸಹಸ್ರ ಸಂಖ್ಯೆಗಳಲ್ಲಿ ಭಕ್ತರನ್ನು ನೆಲೆಗಡೆಗೆ ಆಕರ್ಷಿಸುತ್ತಾ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ಭಕ್ತರ ಭಕ್ತಿ ಧ್ಯಾನದಿಂದ ಆರಾಧಿಸಿ ಹರಕೆ ಸಲ್ಲಿಸಿ ಭಕ್ತಿ ವಶಪಡಿಸಿದಂತೆ ಪೂಜಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದಾಗ ಕೃತಾರ್ಥರಾಗಿ ಧನ್ಯತಾ ಭಾವದಿಂದ ಹಿಂತಿರುಗುತ್ತಾರೆ. ಪ್ರಕೃತಿಯ ವಿಶಿಷ್ಟ ಸ್ಥಾನವನ್ನು ಪಡೆದ ತಾಯಿಯು ಪ್ರಕೃತಿಯ ಪ್ರಿಯಳಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾಳೆ. ಸುತ್ತಲೂ ದಟ್ಟವಾದ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಕುಬ್ಜ ನದಿ ಹಾಗೂ ನಾಗಾತೀರ್ಥಗಳ ಸಂಗಮದಲ್ಲಿ ಪಾತಾಳದಿಂದ ಲಿಂಗರೂಪಿಣಿಯಾಗಿ ನೆಲೆ ನಿಂತಿದ್ದಾಳೆ. ಹುಟ್ಟಿದ್ದು ನೀರಿನಲ್ಲಿ, ರೂಪ ಕಲ್ಲು, ಆಭರಣವೇ ಮಣ್ಣು. ಇದರಿಂದ ಈ ತಾಯಿಯ ಅದ್ಭುತ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳಬಹುದು. ಬ್ರಾಹ್ಮಿ ಶಕ್ತಿಯ ಸಂಕೇತ, ಭಕ್ತಿಯ ಉಗಮ. ಪರಮೇಶ್ವರನ ಮಡದಿ ಆದಿಶಕ್ತಿ ಪರಮೇಶ್ವರಿಯಾಗಿ ಜಗತ್ತಿಗೆ ಬಂದ ಕಷ್ಟಗಳ ಪರಿಹರಿಸಿ ದುರ್ಗೆಯಾಗಿ ಬ್ರಾಹ್ಮಿಣಿ ಶಕ್ತಿ ಐಕ್ಯವಾಗಿದ್ದರಿಂದ ಬ್ರಾಹ್ಮಿಯಾಗಿ ಹೀಗೆ ಈ ಬ್ರಾಹ್ಮ್ಯ ದುರ್ಗಾ ಪರಮೇಶ್ವರಿಯಾಗಿ ಜಗತ್ತಿನ ಏಕೈಕ ಬ್ರಾಹ್ಮಿ ಕ್ಷೇತ್ರವಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಾತ್ಮಕ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿ ತ್ರಿತಾತ್ಮಕವಾಗಿ ಅದ್ಭುತ ಶಕ್ತಿ ಇಲ್ಲಿ ಅಡಗಿದೆ. ಇಂತಹ ಮಹಾಶಕ್ತಿಗಳ ಮಾತೆಯ ಮಹಿಮೆಯನ್ನು ವರ್ಣಿಸುವುದು ನನ್ನ ಪಾಲಿನ ಮಹಾಭಾಗ್ಯ. ಕಮಲಶಿಲೆಯಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾಂಬೆಗೆ ಪ್ರತಿ ಏಕಾದಶಿಯಂದು ತಿಂಗಳಿಗೆ 2 ಬಾರಿ ಮೃತ್ತಿಕಾ ಅಷ್ಟಬಂಧ ನಡೆಯುತ್ತದೆ. ಬೇರೆ ಕಡೆ ಇರುವಂತೆ ನವರತ್ನಗಳ ಅಷ್ಟಬಂಧ ಇರುವುದಿಲ್ಲ. ಇದಕ್ಕೆ ಬೇಕಾದ ಮಣ್ಣನ್ನು ಧ್ವಜಾರೋಹಣ ದಿನ ವಿಧಿವತ್ತಾಗಿ ದೇವಾಲಯಕ್ಕೆ ತರಲಾಗುವುದು. ಇದನ್ನು ಹದಗೊಳಿಸಿ ಅಷ್ಟಬಂಧ ಮಾಡಲಾಗುತ್ತದೆ. 15 ದಿನದವರೆಗೆ ಅಭಿಷೇಕ, ಅರ್ಚನೆ, ಪೂಜಾರ್ಗಳಿಂದ ಪವಿತ್ರವಾದ ಈ ಮೃತ್ತಿಕೆಯನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮೂಲ ಪ್ರಸಾದವೆಂಬ ಕೊಡಲಾಗುತ್ತದೆ. ಈ ಮೂಲ ಪ್ರಸಾದವನ್ನು ನೀರಿನಲ್ಲಿ ಕದಡಿದಾಗ ತೀರ್ಥವೂ ಗಂಧವೂ ಆಗುತ್ತದೆ. ದೇವಿಯನ್ನು ಧ್ಯಾನಿಸಿ ಶ್ರೀ ಪ್ರಸಾದವನ್ನು ಸ್ವೀಕರಿಸಿದಾಗ ಭಕ್ತರ ಮನೋಭಿಷ್ಟಂತೆ ಕೆಲಸ ಕಾರ್ಯಗಳಲ್ಲಿ ಸಿದ್ಧವಾಗುತ್ತದೆ. ಮೃತ್ತಿಕೆಯ ಹನಮೆ ಪಾಪಂ ಎಂಬಂತೆ ಈ ಮೂಲಕ ಪ್ರಸಾದದ ಸಕಲವು ಪಾಪಗಳನ್ನು ಪರಿಹರಿಸಿ ಭಕ್ತರನ್ನು ಉದ್ಧರಿಸುತ್ತದೆ. ಪ್ರಕೃತಿಯ ಸ್ವರೂಪಿಣಿಯಾದಂತಹ ಮಾತೆಯ ಪ್ರಕೃತವಾದಂತಹ ನೈಸರ್ಗಿಕವಾದಂಥ ಮಣ್ಣನ್ನೇ ನೆಚ್ಚಿಕೊಂಡಿರುವುದರಿಂದ ಈ ಮೃತ್ತಿಕಾಷ್ಟ ಬಂಧನವನ್ನು ರೂಢಿ ತಂದಿದೆ. ಸಹ್ಯ ಪರ್ವತದ ಬುಡದಲ್ಲಿ ವೇದಸಕನೆಂಬ ವಿಪ್ರೋಕ್ತನು ಪತ್ನಿಯ ಪುಣ್ಯವರ್ಧಿನಿಯೊಂದಿಗೆ ವಾಸವಿದ್ದನು. ವೇದಾಧ್ಯಯನದ ಸಂಪತ್ತನು ವಿದ್ವಾಂಸನೂ ಆಗಿದ್ದನು. ಒಂದು ದಿನ ಮಧ್ಯಾಹ್ನ ಅವನ ಮನೆಗೆ ಒಬ್ಬ ಅತಿಥಿಯು ಬರುತ್ತಾನೆ. ವೇದಸಕನು ಅಜ್ಞಾನದಿಂದ ಅತಿಥಿಯ ಸತ್ಕಾರ ಮಾಡುವುದಿಲ್ಲ. ಹಸಿವಿನಿಂದ ಕೂಡಿದ ಆ ಅತಿಥಿಯು ಕೋಪದಿಂದ ಹೊರಟು ಹೋಗುತ್ತಾನೆ. ಇದನ್ನರಿತ ವೇದಸಕನು ತನ್ನ ತಪ್ಪಿನ ಅರಿವಾಗಿ ಹೆಂಡತಿಯೊಂದಿಗೆ ಅತಿಥಿಯನ್ನು ಹಿಂಬಾಲಿಸಿ ಕ್ಷಮೆ ಯಾಚಿಸುತ್ತಾನೆ. ಆದರೆ ಆ ಅತಿಥಿಯು ವೇದಸಕನ ಮಾತನ್ನು ಧಿಕ್ಕರಿಸಿ ವೇದಸಕನ ಸಮಸ್ತ ಪುಣ್ಯಗಳನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಅತಿಥಿ ಸಂಸ್ಕಾರ ಮಾಡದೆ ಅತಿಥಿಯ ಶಾಪಗೊಳಗಾದ ವೇದಸಕನು ಮನಸ್ಸಿನಲ್ಲಿ ಅದೇ ಚಿಂತೆಯಿಂದ ಸಂಕಷ್ಟಗೊಳಗಾಗುತ್ತಾನೆ. ಅವನು ಮನೆಯ ಸುಟ್ಟು ಹೋಗಿ ಧನಗಳು ನಾಶವಾಗುತ್ತದೆ. ಆಸ್ತಿ ಪಾಸ್ತಿಗಳೆಲ್ಲ ರಾಜನು ಅಪಹರಿಸುತ್ತಾನೆ. ಈ ರೀತಿ ವೇದಸಕನು ದಟ್ಟ ದಾರಿದ್ರ್ಯನಾಗಿ ರಾಜ್ಯಭ್ರಷ್ಟನಾಗುತ್ತಾನೆ. ಅನಾಥನಾದ ವೇದಸಕನು ಪತ್ನಿ ಸಮೇತನಾಗಿ ದೇಶ ತಿರುಗುತ್ತಾ ಹಿಮಮಲ ದೇಶ ಅಂದರೆ ಈಗಿನ ಕಮಲಶಿಲಾ ಕ್ಷೇತ್ರ ಇಲ್ಲಿ ಬಂದು ಕಮಲಶಿಲೆಯಲ್ಲಿ ಬ್ರಾಹ್ಮಣಿಯನ್ನು ಕುರಿತು ಅನೇಕ ತಿಂಗಳುಗಳ ಪರ್ಯಂತ ಆರಾಧಿಸುತ್ತಾನೆ. ವಿಶೇಷವಾದ ಭಯ ಭಕ್ತಿಯಿಂದ ಕೂಡಿ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಧ್ಯಾನಿಸುತ್ತಾನೆ. ಭಜನೆ, ನರ್ತನ, ವಾದ್ಯ ಸಮೇತಗಳಿಂದ ಕೂಡಿದ ಮಹಾಪೂಜೆಯನ್ನು ಮಾಡುತ್ತಾನೆ.